ನಾನು ಇವತ್ತು ಮುಂಜಾನೆ ಹರ್ಬಲ್ ಚಾಯ್ ಮಾಡಿದ್ದೀನಿ ರೀ. ಅದು ಒಬ್ಬರು ನಮ್ಮ ರಿಲೇಷನ್ ಅವ್ರಿಗೆ ಬಿಟ್ಟೆ ನಾನು ಹರ್ಬಲ್ ಚಾಯ್ ಮಾಡ್ಕೊಂಡು ಕುಡೀಲಿ ಅವರು ಅಂಥೇಳಿ. ಆದ್ರೆ ಅವ್ರೇನು ಹೇಳಿದ್ರಿ, ಅದು ಅಂಥ ಚಾಯ್ ಕುಡಿದ್ರೆ ಕಿಡ್ನಿ ಫೇಲ್ ಆಗೈತಿ, ಬ್ರೈನ್ ಏನೋ ಕೆಟ್ಟದೈತಿ ಅಂತ ಹೇಳಿದರು, ಸಾಯ್ತಾರ ಅಂತ ಹೇಳಿದರು ಅವರು. ಆದರೆ ನಾನು ಇಲ್ಲಿವರೆಗೂ ರೀ ಈಗ 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಬ್ಯಾಕ್ ಪೇನಿನ ಗುಳಿಗೆ ತೊಗೋತೀನಿ ರೀ ನಾನು, ಯಾವಾಗ ಒಂದು. ಆದ್ರೆ ಅವ್ರೇನು ಈಗ ಹೇಳ್ಯಾರಲ್ರಿ, ಅವರು ಪುಟ್ಟಿ ತುಂಬೈತ್ರಿ ಅವ್ರದ್ದು ಔಷಧಿದು. ಕಫ, ಕೆಮ್ಮು, ದಮ್ಮು, ಒಳ್ಳೆ BP, ಶುಗರ್ ಎಲ್ಲ ಐತ್ರಿ ಅವ್ರಿಗೆ. ಅವ್ರು ಯಾಕಂದರೆ ಪ್ರತಿ ಕ್ಷಣಕ್ಕೂ ಅವ್ರು ಏನು ಮಾಡ್ತಾರೆ, ಗುಳಿಗೆ ನಂಬ್ಯಾರ ಅವರು. ಆಹಾರದಲ್ಲಿ ಏನೂ ಮಿತಿ ಇಲ್ಲ. ಆಹಾರದಲ್ಲಿ 24 ತಾಸು ಫಿಶ್ಶು, ಫ್ರೈ, ಚಿಕನ್ನು, ಒಂದು ದಿವ್ಸನೂ ಅವರು ಸಬ್ಜಿ ಯೂಸ್ ಮಾಡಲ್ಲ. ಇವ್ರು ನಮ್ಮ ರಿಲೇಷನ್ ಆಗ್ಬೇಕ್ರಿ. ಅದಕ್ಕೆ ಆ ಎಲ್ಲ ವಿಡಿಯೋ ಐತಲ್ಲ ನೋಡಿ ಏನು ಮಾಡಿದ್ರು ಅವರು. ಮತ್ತು ಅವ್ರು ಏನು ರೀ ತುಂಬ ಫುಲ್ ಎಜುಕೇಟೆಡ್ ಅವರು, PhD ಎಲ್ಲ ಅವ್ರದ್ದು, ಲೆಕ್ಚರ್ ಅವರು, ಮತ್ತು ಮೇಲೆ ಲೆಕ್ಚರ್ ಅವರು. ಅದು ಅವ್ರಿಗೆ ಆಹಾರದ ಕ್ರಮದ ಬಗ್ಗೆ ಅಷ್ಟೊಂದು ನಾಲೆಜ್ ಅನ್ನೋಕ್ಕಿಂತಲೂ ಅವರಲ್ಲಿ ಅವರು ಇದೇ ಥರ ಬೆಳೆದಾರೆ. ಅವರು ಪ್ರತಿ ಕ್ಷಣಕ್ಕೂ ಗುಳಿಗೆ ನುಂಗಿ ಬೆಳೆದಾರೆ ಅವರು. ನಾನು ಈ ಒಂದು ಪ್ರತಿ ಕ್ಷಣಕ್ಕೂ ಗುಳಿಗೆ ನುಂಗೋದನ್ನು ಈಗ 10 ವರ್ಷದ ಹಿಂದೆ ಮಾಡ್ತಿದ್ದೇನೆ. ನಾನು ಪ್ರತಿಯೊಂದಕ್ಕೂ ಗುಳಿಗೆ ನುಂಗ್ತಿದ್ದೆ, ನಾನು ಪ್ರತಿಯೊಂದಕ್ಕೂ. ಆದರೆ ನಾನು ಒಂದಿಷ್ಟು ಹೆಲ್ತ್ ಕ್ಯಾಂಪು, ಹೆಲ್ತ್ ಸೆಮಿನಾರು ನಾನು ಅಟೆಂಡ್ ಆದಮೇಲೆ ನನಗೆ ಎಲ್ಲ ಗುಳಿಗೆಯಲ್ಲಿನ ಔಷಧಿ ಇಲ್ಲ ಅಂತ ಗೊತ್ತಾಯಿತು. ಆಹಾರದಿಂದಲೂ ಔಷಧ ಐತಂತ ನನಗೆ ಗೊತ್ತಾಗೈತಿ. ಹೀಗಾಗಿ ನಾನು ಹೆಚ್ಚು ಆಹಾರದಲ್ಲೇ ಔಷಧಿಯನ್ನು ಹುಡುಕ್ತೀನಿ, ಆಹಾರವನ್ನು ಮೇಂಟೈನ್ ಮಾಡ್ತೀನಿ. ತುಂಬ ಗುಳಿಗೆಗಳನ್ನು ತೊಗೊಳ್ಳೋದು ನಾನು ಕಡಿಮೆ. ಆವಾಗ ನಾನು ಗುಳಿಗೆ ತೊಗೊಳ್ಳೋದು ಕಡಿಮೆ ಮಾಡಿದ ಮೇಲೆ ನನಗೆ ಇಮ್ಯುನಿಟಿ ಪವರು ತುಂಬ ಜಾಸ್ತಿ ಆಗೈತಿ. ಆದರೆ ವೀಕ್ನೆಸ್ ಐತಿಲ್ಲಲ್ಲ. ಯಾಕೆ ವೀಕ್ನೆಸ್ ಐತಿ ಅಂದರೆ ನಾನು ಸರಿಯಾಗಿ ಹೊತ್ತಿಗೆ ಅಡುಗೆ ಮಾಡೋಕ್ಕೆ ಸಮಯ ಇಲ್ಲ ನನಗೆ. ಹೊತ್ತಿಗೆ ಅಡುಗೆ ಆಗಲ್ಲ ನಂದು. ಹೀಗಾಗಿ ಇಮ್ಯುನಿಟಿ ಕಡಿಮೆ ಐತಿ, ವೀಕ್ನೆಸ್ ಕಡಿಮೆ ಐತಿ. ಆದರೆ ಆರೋಗ್ಯ ದೃಷ್ಟಿಯಿಂದ ನಾನು ಎಲ್ಲ ರೀತಿಯಿಂದ ಫಿಟ್ ಇದ್ದೀನಿ. ಹೈ BP ಬಂದಿತ್ತು ನನಗೆ ಈಗ ಒಂದು 4 ತಿಂಗಳಿಂದ. ಅವರು ಡಾಕ್ಟ್ರು ನನಗೆ ಒಂದು ದಿವ್ಸನೂ ಬಿಡಲಾರ್ದ ಗುಳಿಗೆ ತೊಗೊ ಅಂತ ಹೇಳಿದರು ಹೈ BPಗೆ. ಆದರೆ ನಾನೇನು ಮಾಡಿದೆ, ಓನ್ಲಿ ಆಹಾರ, ನೀರು, ತಲೆ ತಂಪಿಟ್ಕೊಳ್ಳೋದು, ಬಾಡಿ ಕೂಲ್ ಇಟ್ಕೊಳ್ಳೋದು, ಜಾಸ್ತಿ ನೀರು ಕುಡಿಯೋದು, ಹೊಟ್ಟೆ ತಂಪಿಟ್ಕೊಳ್ಳೋದು, ಇಂಥ ಆಹಾರಗಳನ್ನು ತೊಗೊಂಡೆ ನಾನು. ಯಾವುದೋ ಒಂದು BP ಗುಳಿಗೆ ತೊಗೊಳ್ಳಲ್ಲ ಇನ್ನೂವರೆಗೂ.